ಥರ್ಡ್ ಹೆಡಿಂಗ್ ಥರ್ಡ್ ಕ್ವಶನ್. ಓಕೆ, ಈಗ ಏನ್ ಹೇಳ್ತಾನೆ, 6+√2 ಇರ್ರಾಷನಲ್ ಅಂತ ಪ್ರೂವ್ ಮಾಡಂತ ಹೇಳ್ತಾನೆ. ಓಕೆ, ಸೊ ಇದನ್ನ ಇರ್ರಾಷನಲ್ ಅಂತ ಹೆಂಗ್ ಪ್ರೂವ್ ಮಾಡೋಕಂದ್ರೆ, ಫಸ್ಟ್ ಏನ್ ಮಾಡ್ರಿ, ಅವ್ನು ಇರ್ರಾಷನಲ್ ಅಂತ ಪ್ರೂವ್ ಮಾಡಂತಾನಲ್ಲ, ಅದ್ರ ಅಪೋಸಿಟ್ ತಗೊಳೋಣ, ಅಂದ್ರೆ ರಾಷನಲ್ ಅಂತ ತಗೊಳೋಣ. ಫಸ್ಟ್ ಏನು, ಲೆಟ್ ಅಸ್ ಅಸ್ಯೂಮ್ ಟು ದ contrary that 6+√2 is rational ಅಂತ ತಗೊಂಡು. ಓಕೆ, ಈಗ ನೀವು ನೋಡ್ರಿ, ಕಾಂಟ್ರರಿ ಅಂದ್ರೆ ಅಪೋಸಿಟ್, ಅವನು ಇರ್ರಾಷನಲ್ ಅಂತ ಪ್ರೂವ್ ಮಾಡಂತಾನೆ, ನಾನು ಅದ್ರ ಅಪೋಸಿಟ್ ತಗೊಂಡಿದ್ದೀನಿ. ಏನಂತ, 6+√2 ಈಸ್ ರಾಷನಲ್ ಅಂತ ತಗೊಂಡೆ. ಓಕೆ, ಈಗ ರಾಷನಲ್ ಅಂದ್ರೆ ಏನಂತ ನೋಡ್ರಿ. ರಾಷನಲ್ ಅಂದ್ರೆ ಯಾವ ಫಾರ್ಮ್ ಅಲ್ಲಿ ಇರಬೇಕು, P/Q ಫಾರ್ಮ್ ಅಲ್ಲಿ ಇರಬೇಕು, ವೇರ್ P and Q ಆರ್ ಏನು, ಇಂಟೀಜರ್ಸು. ಓಕೆನಾ, ಆಮೇಲೆ P and Q ಆರ್ ಏನು, ಕೋ ಪ್ರೈಮ್ಸ್ ಇರಬೇಕು, ಅಂಡ್ Q ನಾಟ್ ಈಕ್ವಲ್ ಟು 0. ಈಗ ನೋಡ್ರಿ, ಅರ್ಥ ಮಾಡ್ಕೊಳ್ರಿ, P and Q ಆರ್ ಕೋ ಪ್ರೈಮ್ ಅಂದ್ರೆ ಇವರಿಬ್ರು ಒಂದೇ ಟೇಬಲ್ ಅಲ್ಲಿ ಡಿವೈಡ್ ಆಗ್ಬಾರ್ದು, ಒಂದೇ ಟೇಬಲ್ ಅಲ್ಲಿ ಡಿವೈಡ್ ಆಗ್ಬೋದು, ಅದನ್ನ ಕೋ ಪ್ರೈಮ್ ಮಾಡ್ತೀವಿ. ಈಗ ಏನ್ ಮಾಡೋಕ್ ನೀವು, ರೂಟ್ ಇಲ್ಲಿ ರೂಟ್ ಒಳಗೈತಲ್ಲ, ಅದೊಂದೇ ನಂಬರ್ ಲೆಫ್ಟ್ ಸೈಡ್ ಇರಬೇಕು, ಇನ್ನು ಉಳ್ಕಿದೆಲ್ಲ ರೈಟ್ ಸೈಡ್ ಹೋಗ್ಬಿಡ್ಬೇಕು. ಸೊ ನಾನೇನ್ ಬರ್ತೀನಿ, √2 is equal to P/Q, ಈ +6 ಹಾಕೊಡೋದ್ರೆ -6 ಆಯ್ತು. ಓಕೆ, ಸೊ ನಾನು ಇಲ್ಲೊಂದು ರಫ್ ಕಾಲಮ್ ತಗೊಂತೀನಿ. ಈಗ ನೋಡ್ರಿ, ಓಕೆ, ಇಲ್ಲಿ ಏನಿಲ್ಲ ಅಂದ್ರೆ 1 ಹೌದಾ, √2 is equal to ಇಲ್ಲಿ Qಗೆ 1 ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ, Q ಬರುತ್ತೆ. ಓಕೆ, ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ, Q ಕ್ಯಾನ್ಸಲ್ ಆಯ್ತು, P1 P ಮೈನಸ್. ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಕೂಡ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ, 6 × Q 6Q ಆಯ್ತು, ಇಲ್ಲಿ 6Q ಅಂತ ಬರೀ. ಓಕೆನಾ, ಈಗ ನೀವು ನೋಡಿದ್ರೆ ಇಲ್ಲಿ ನೋಡ್ರಿ, PQ ಇಂಟೀಜರ್ ಅಂತ ಇರೋದ್ರಿಂದ, ಇಂಟೀಜರ್ ಇದ್ರೆ RHS ಏನಿರ್ತದೆ, ಇದಿಷ್ಟು ರಾಷನಲ್ ಇರ್ತದೆ. RHS ರಾಷನಲ್ ಅಂದ್ರೆ LHS ಕೂಡ ರಾಷನಲ್ ಇರ್ಬೇಕು, ಹೌದಾ? ಸೊ ಫಸ್ಟ್ ಅದನ್ನ ಬರೆಯೋಣ. ಸಿನ್ಸ್ P and Q ಆರ್ ಇಂಟೀಜರ್ ಇರೋದ್ರಿಂದ, ಸೊ ಏನ್ ಬರಿಬೋದು, P - 6Q/Q ಈಸ್ ರಾಷನಲ್ ಅಂತ ಬರಿಬೋದು. ಓಕೆ, ಇದು ರಾಷನಲ್ ಆದ್ರೆ ಇದು ಕೂಡ ರಾಷನಲ್ ತಾನೆ, ಅಂಡ್ ಸೊ √2 ಈಸ್ ರಾಷನಲ್. ಓಕೆ, RHS ರಾಷನಲ್ ಇದ್ರೆ LHS ರಾಷನಲ್ ಇರಬೇಕು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ನಮ್ಗೆ ಆಲ್ರೆಡಿ ಒಂದು ಫ್ಯಾಕ್ಟ್ ಏನ್ ಗೊತ್ತು, √2 ಬಂದು ಇರ್ರಾಷನಲ್ ಅಂತ ಗೊತ್ತು. ಓಕೆ, √2 ಬಂದು ಇರ್ರಾಷನಲ್ ಅಂತ ಗೊತ್ತು, ಅದನ್ನ ಇಲ್ಲಿ ಬರೆಯೋಣ. ಸೊ ಏನ್ ಬರೆಯೋಣ ಇಲ್ಲಿ, ಬಟ್ ದಿಸ್ contradicts the fact that √2 is irrational. ಇಲ್ಲಿ ನೋಡ್ರಿ, ಇರ್ರಾಷನಲ್. ಓಕೆ, ಕಾಂಟ್ರಡಿಕ್ಟ್ಸ್ ಅಂದ್ರೆ ಅಪೋಸಿಟ್ ಆನ್ಸರ್ ಬಂದಿದೆ. ನಾರ್ಮಲ್ ಆಗಿ √2 ಇರ್ರಾಷನಲ್ ಅಂತ ಬರ್ಬೇಕು, ಇಲ್ಲಿ ಅದ್ರ ಅಪೋಸಿಟ್ ಬಂದಿದೆ, √2 is ರಾಷನಲ್ ಅಂತ ಬಂದ್ಬಿಟ್ಟಿದೆ. ಓಕೆ, ಸೊ ಅದೇನಾಗಿದೆ, ಕಾಂಟ್ರಡಿಕ್ಟ್ ಅಂದ್ರೆ ಅಪೋಸಿಟ್ ಆನ್ಸರ್ ಬಂದಿದೆ. ಆ ಫ್ಯಾಕ್ಟ್ ಏನೈತೆ ಅದ್ರ ಅಪೋಸಿಟ್ ಬಂದತ್ತೆ. ಸೊ ಇದು ಎದಕ್ ಬಂದಿರ್ಬೋದು, ಎದಕ್ಕೆ ಈ ತರ ಆನ್ಸರ್ ಬಂದಿದೆ ಅಂದ್ರೆ, ನಾವು ಮಾಡೋ ಅಸಂಪ್ಷನ್ ರಾಂಗ್ ಇತ್ತು, ಅದಕ್ಕೆ ನಮ್ಗೆ ಈ ತರ ಆನ್ಸರ್ ಬಂದಿದೆ. ಓಕೆ, ಸೊ ನಾವ್ ಇವಾಗ ಏನ್ ಬರೀತೀವಿ, ದಿಸ್ ಕಾಂಟ್ರಡಿಕ್ಷನ್ ಈ ಕಾಂಟ್ರಡಿಕ್ಷನ್ ಈಸ್ ಅರೈಸನ್. ಓಕೆ, ಯಾಕೆ ಅರೈಸ್ ಆಗಿದೆ, ಬಿಕಾಸ್ ಆಫ್ ಅವರ್ assumption of, ಓಕೆ, ನಾವೇನು ಅಸ್ಯೂಮ್ ಮಾಡಿದ್ವಿ, 6+√2 ಈಸ್ ರಾಷನಲ್ ಅಂತ ಅಸ್ಯೂಮ್ ಮಾಡಿರೋದು ಏನದು, ರಾಂಗ್. ಓಕೆ, ನಾವು ಮಾಡೋ ಅದನ್ನ ರಾಂಗ್ ಆಗಿದೆ, ಸೊ ಅದಕ್ಕೆ ನಮ್ಗೆ ಈ ಕಾಂಟ್ರಡಿಕ್ಷನ್ ಬಂದಿದೆ. ಸೊ ಅದರ ಅರ್ಥ ಏನು, ಸೊ ನಾವು therefore we can conclude, ನಾವೇನ್ ಕನ್ಕ್ಲೂಡ್ ಅಂತ ಮಾಡ್ಬೋದು, we can conclude that, ಓಕೆ, ಏನಂತ ಬರಿಬೋದು, 6+√2 ಈಸ್ ಇರ್ರಾಷನಲ್ ಅಂತ ಬರಿಬೋದು.